ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿಡಿಯೋ. ಇದರ ವಿಷಯ ಒಂದೇನಪ್ಪ ಅಂದರೆ, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಹೊಸ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋನ ಹಾಕ್ತೀನಿ, ಅದು ಏನೆಲ್ಲ ಆಗುತ್ತೆ ಆ ಪ್ರೋಮೋದಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಮುಂಚೆನೇ ತಿಳಿಸ್ಕೊಡ್ತಿದ್ದೀನಿ, ಇನ್ನೂ ಪ್ರೋಮೋ ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ. ಸೊ ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಿದ್ದೀನಿ, ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ವೀಕ್ಷಕರೇ, ನಿಮಗೆ ನೆನೆ ತಿಳಿಸ್ಕೊಟ್ಟಿದ್ದೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮಗೆ ನೆನೆ ಹೊಸ ಪ್ರೋಮೋದ ಮೂಲಕ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿ ಆಗುತ್ತೆ. ಸೊ ರಿವೆಂಜ್ ತೊಗೊಳಕ್ಕೆ ಅಜಿತ್ ಅವರು ರಾಣಾ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಆಗ ಅಜಿತ್ ಅವರು ಹೇಳ್ತಾರೆ, ನೀನಾಗೆ ಬಂದ್ಬಿಟ್ರೆ ನಾನು ಸೈಲೆಂಟಾಗಿ ಕರ್ಕೋಗ್ತೀನಿ, ಇಲ್ಲ ಅಂದರೆ ಪೊಲೀಸ್ ಸ್ಟೈಲಾಗಿ ಕರ್ಕೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಆಗ ರಾಣಾ ಅವರು ಭಯ ಪಡ್ತಾರೆ. ಸೊ ಏನಪ್ಪ ಆಗುತ್ತೆ ಅಂದರೆ, ಆಗ ಅಜಿತ್ ಅವ್ರು ಏನು ಮಾಡ್ತಾರೆ, ತಮ್ಮ ಅಪ್ಪನಿಗೆ ಹೆಂಗೆ ಕರ್ಕೊ ಹೋಗಿದ್ರು ಅದೇ ರೀತಿ ರಾಣಾ ಅವ್ರನ್ನೂ ಕರ್ಕೊ ಹೋಗ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಅದನ್ನು ರೆಕಾರ್ಡ್ ಮಾಡಿ ಟಿ ವಿಲಿ ಅಪ್ಲೈ ಮಾಡ್ತಾ ಇರ್ತಾರೆ. ಆಗ ರಾಮ್ ಅವರು ನೋಡಿ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ರೋಡಲ್ಲಿ ರಾಣಾ ಅವ್ರನ್ನ ಕರ್ಕೊ ಹೋಗ್ತಾ ಇದ್ದಾರೆ ಬಟ್ಟೆ ಬಿಚ್ಬಿಟ್ಟು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ, ಆದರೆ ಇವರಿಬ್ರು ಮಾತ್ರ ಸ್ವಲ್ಪ ದುಃಖಿತಗೊಂಡಿರ್ತಾರೆ. ನಿಮ್ಗೆ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ಕರ್ಕೊಂಡೇ ಹೋಗ್ತಾ ಇರ್ತಾರೆ. ಅಜಿತ್ ಅವರು ಸಹ ಪಕ್ಕದಲ್ಲೇ ಇರ್ತಾರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಾ ಇದ್ದೀನಿ, ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.